ಅಂದ ಮೇಲೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಾಕಂದ್ರೆ ಇಲ್ಲಿ ಯಾರ್ಯಾರು ಬಂದ್ರು ಬಹಳ ಸಮೃದ್ಧವಾಗಿ ಬೆಳೆದಿದ್ದಾರೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಹೇಗಿದ್ರು 10 ವರ್ಷದ ನಂತರ 12 ವರ್ಷದ ನಂತರ ಬಹಳ ಚೆನ್ನಾಗಿ ಬಾಳ್ತಾ ಇದ್ದಾರೆ, ಒಳ್ಳೆ ರೀತಿಯ ಜೀವನ ನಡೆಸ್ತಾ ಇದ್ದಾರೆ. ಸೊ ನಿಮ್ಮ ಸಹಕಾರದಿಂದ ಈಗ ಇನ್ನು 5 ರೋಡ್ಗಳು ಆಗ್ತಾ ಇದೆ. ವಿಶೇಷವಾದ ಧನ್ಯವಾದಗಳನ್ನು ನಾವು ಹೇಳ್ತಾ ಮಾತನಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಮಾದವರ ನ್ಯೂಟನ್ ನಿವಾಸಿಗಳಿಗೆ ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಮಾದವರ ನ್ಯೂಟನ್ ಅಂದರೆ ಒಂಥರ ಚೆನ್ನಾಗಿದೆ, ಆದರೆ ಅದೇ ಥರ ಇದು ಆಗ್ಬೇಕು ಸರ್. ಈ ರೋಡ್ ಸಮಸ್ಯೆ ಇದೆ, ಎರಡನೇ ರೋಡೇ ಮಾಡಿದೆ, ಇದು ಮತ್ತೆ ಇವಾಗ 2 ರೋಡ್ ಆಗಿದೆ. ಅವಶ್ಯಕತೆ ಇದ್ದಾಗ ನೀವು ಒಂದು ಅರ್ಜಿ ಬರೆದು ನಮ್ಮ ಮುಖಾಂತರ ನೀವು ಬರಬೇಕು. ಒಂದು 5-6 ಜನ ಬಂದು ಅಲ್ಲಿ ನಗರಸಭೆ ಕಮಿಷನರ್ ಮನೆ ಸಲ್ಲಿಸಿ ಲೇಟಬಿಲಿ ಕರ್ಕೊಂಬಂದು ಇಂಜಿನಿಯರ್ ಕರ್ಕೊಂಬಂದು ಯಾವ ಕೆಲಸ ಇಂಪಾರ್ಟೆಂಟ್ ಇದೆ ಅದನ್ನು ನಾವು ತೋರಿಸ್ಬೇಕು. ನಾವು ತೋರಿಸಿ ಒತ್ತಡ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು. ಯಾರೋ ಸಿದ್ದರಾಜಿಗೆ ಹೇಳಿದ್ವಿ ಮಾಡಲಿಲ್ಲ, ಅವ್ರಿಗೆ ಹೇಳಿದ್ವಿ ಅಂದ್ರೆ ಆಗೋದಿಲ್ಲ ಕೆಲಸ. ಬರ್ಬೇಕು, ಯಾರಾದ್ರು ಮನೆಗೆ ಒಬ್ಬೊಬ್ರು ಬಂದು ಇಲ್ಲ ಸರ್ ಈ ಕೆಲಸ ಆಗಲೇಬೇಕು ನೋಡಿ, ಅಲ್ಲಿ ಸ್ವಲ್ಪ ತಡೆ ಹಿಡ್ದಿದ್ದಾರೆ, ಅದೆಲ್ಲ ಸ್ವಲ್ಪ ಬರೀ ಮಟ್ಟಕ್ಕೆ ಆಗ್ತಾ ಇದೆ. ಸ್ವಲ್ಪ ದಿವಸದಲ್ಲಿ ಅದೊಂದು ಕೆಲಸ ಆಗಬೇಕು. ಇಲ್ಲಿ ಬೇರೆ ಏನು ಕೆಲಸಗಳು ಆಗಬೇಕು, ಒಂದು ಅರ್ಜಿ ಬರೆದು ಕಮಿಷನರ್ ಮಾಡಲಿಲ್ಲ, MLA ತಿಳಿಸಿ, MLA ಮಾಡಲಿಲ್ಲ ಇದ್ದಾರೆ, DC ಇದ್ದಾರೆ, ಆಯ್ತು ಸರ್, ತಿಳಿಸಿ ಕೆಲಸ ಮಾಡಿಸ್ಕೊಬೇಕು. ಹೋರಾಟದ ಮುಖಾಂತರ ನಾವು ಹೋಗ್ಬೇಕು. ಯಾವುದು ಸುಮ್ಮನೆ ಹೇಳಿದ ತಕ್ಷಣ ಮಾಡೋಂಥ ಅಧಿಕಾರಿಗಳು ಇವತ್ತಿನ ದಿವಸ ಇಲ್ಲ. ಅವರೆಲ್ಲ ಒಳ್ಳೆ ಜನ ಇಲ್ಲ ಅನ್ನೋದೆಲ್ಲ ಹಾಗಾಗಿ ನಾವು ಹೋರಾಟದ ಮುಖಾಂತರ ಕೆಲಸಗಳು ಮಾಡಿಸ್ಕೊಳ್ಳೋಣ. ನಮ್ಮ ಕಡೆಯಿಂದ ಏನಾಗ್ಬೇಕು ಆ ಕೆಲಸ ಹೆಚ್ಚಿನ ವಿಚಾರವಾಗಿ ನಾಗರಾಜ್ ಸರ್ ಹೇಳಿದ್ರು ಅವೆಲ್ಲ ಖುಷಿಯಾಗಿದ್ದೀವಿ ಹೆಂಗೆ ಅಂತಾರೆ. ಖುಷಿಯಾಗಿರ್ಬೇಕಾದ್ರೆ ಈ ಕುಬೇರ್ ಮೂಲಲ್ಲಿ ಆಶ್ರಮ ಇದೆ. ಇವರು ಅಲ್ಲಿ ನಮ್ಮ ಮನೆ ಹತ್ರ ಇದ್ರು. ಸುಮಾರು 15 ವರ್ಷಗಳ ಕಾಲ ಬಾಡಿಗೆ ವಾಸ ಮಾಡ್ಕೊಂಡು ಬಾಡಿಗೆನಲ್ಲಿದ್ರು. ಅವತ್ತೇನೋ ಬೆಳಿಗ್ಗೆ ಚೆನ್ನಾಗಿತ್ತು, ನಾನಲ್ಲೇ ಕುಂತಿದ್ದೆ ನಮ್ಮ ಮನೆ ಮುಂದೆ, ಬರ್ರಿ ಸ್ವಾಮಿ ಅಂತೆ. ಇವರು ಬಂದು ಏನು ಸ್ವಾಮಿ ಅಂತ ತಕ್ಷಣ ಮಂಜುನಾಥ್ ಇವರು ಗಂಗನವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಅವರು ಸಹಕಾರ ಮಾಡಿದ್ರು, ನಾವೆಲ್ಲ ಸೇರಿ ಸಹಕಾರ ಕೊಟ್ಟು ಒಂದು ಸೈಡು ಡೋರ್ ಸಮೇತ ಬರೋದು. ಇವರು ಈ ಕಡೆ ಮನೆ ಕಡೆ ಒಂದು ಸೈಡ್ ಮಾಡಿದ್ರು. ಮತ್ತೆ ಅವರು ಪರ್ಚೇಸ್ ಮಾಡಿ ಮೂಲ ಮತ್ತೆ ನಾವೇ ಕಲ್ಲೋಡಿಸಿ ಬಾಯಿಗೆಲ್ಲ ಇದು ಮಾಡಿ ಸ್ಟಾರ್ಟ್ ಮಾಡಿದ್ರು. ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಒಂದು ಆಶ್ರಮ. ಇವತ್ತು ಆಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಒಂದು ಜಾಸ್ತಿ ಮಾಡಿ ಜಾಸ್ತಿ ಮಾಡಿದವರೆಲ್ಲ ಇವತ್ತು ಆಶ್ರಮದಲ್ಲಿ ಇದ್ದಾರೆ. ಅದಕ್ಕೆ ಜಾಸ್ತಿ ದುಡ್ಡು ಮಾಡಿದ್ರು ಸ್ವಲ್ಪ ಸಮಾಜ ಸೇವೆ ತೊಡಗಿದ್ದಾನೆ. ಅವಾಗ ಸ್ವಲ್ಪ ಮನೆಗಾಲದಲ್ಲಾದರೂ ನಗರಸಭಾ ಕಮಿಷನರು ಕೆಲಸ ಮಾಡಬೇಕು ಅಂತ ಹೇಳಿ ಇವರ ತಂಡ ಅವ್ರ ಜೊತೆ ಹೋಗಿ ಖಡಕ್ ಆಗಿ ಹೇಳಿ ಮಾಧವರಿಗೆ ನೀವು ಬಂದು ಏನೇನು ಸಮಸ್ಯೆ ಇದೆ ತಿಳ್ಕೊಬೇಕು ಬಂದಂತ ವಾರ್ನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ಬಂದು ಕ್ಲೀನಾಗಿ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದು. ನಮ್ಮ ಬಡಾವಣೆಯ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವ್ರಿಗೆ ತಿಳಿಸಿದ್ದೀವಿ. ಖಂಡಿತ ಅವರಿಗೆ ವಿಶೇಷವಾದ ಪ್ರೀತಿ ಈ ಒಂದು ಬಡಾವಣೆ ಮೇಲಿದೆ. ಯಾಕಂದರೆ ಪ್ರಕಾಶ್ ಮತ್ತು ಮಂಜುನಾಥ್ ಅವರೆಲ್ಲ ತಂಡ ಅಲ್ಲಿ ಹೋಗಿತ್ತು. ಬಹುಶಃ ಒಂದು ದೊಡ್ಡ ಸೈನ್ಯನೇ ಅಂತ ಹೇಳ್ಬೋದು. ಅವರು 4-5 ಜನರ ತಂಡ ಏನಿದೆ ಇಡೀ ಮಾಧವರಕ್ಕಾಗಿ ಹೋರಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಸಹಕಾರ ನಾವು ನೀಡ್ತೀವಿ. ಇನ್ನಷ್ಟು ಒಳ್ಳೆಯ ಕಾರ್ಯ, ಒಳ್ಳೆಯ ಸಮಾಜ ಕಾರ್ಯ ನಿಮ್ಮಿಂದ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ, ಅದು 1.25 ಕೋಟಿ ಆಗಿತ್ತು ಮಾಧವರ ಎಲ್ಲ ಸೇರಿ. ಇವಾಗ ಇನ್ನ 40 ಲಕ್ಷ ರೂಪಾಯಿ ಅಡಿಷನಲ್ ರೋಡ್ ಕಮಿಷನರ್ ಕರೆಸಿ ನಾನು ಇಲ್ಲ ಸರ್ ಈ ಕೆಲಸ ಆಗ್ಲೇಬೇಕಿತ್ತು ಅಂತೇಳಿ ಇನ್ನೂ ಅಡಿಷನಲ್. ಯಾಕೆ ಅಡಿಷನಲ್ ಆಗಿ ಅಂದ್ರೆ ಮೇನ್ ರೋಡಲ್ಲಿ ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ಮಧ್ಯ ಲೈಟು ಹೋಗಕ್ಕೊಂದು ರಸ್ತೆ ಬರೋಕ್ಕೊಂದು ರಸ್ತೆ. ಆ ಮೇನ್ ರೋಡಿಂದ ಗೋವಿಂದಪ್ಪ ಬಂದು ತಗೊಂಡಿದೆ ನೋಡಿ ಅಲ್ಲಿವರೆಗೂ ಡಬಲ್ ರೋಡ್, ಡಬಲ್ ರೋಡು ಲೈಟು. ಮತ್ತೆ ಅಲ್ಲಿ ನಮ್ಮ ಮನೆವರೆಗೂ ಅಡ್ಡಿ ಮಾರ್ದವರೆಗೂ ಬೇರೆ ಲೈಟ್ಗಳೆಲ್ಲ ಹಾಕಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಫುಟ್ಪಾತ್ ಪಡೆದು 8 ಮೀಟ್ರು ಮಾಡಿದ್ರು ಮೇನ್ ರೋಡ್. ಈಗ 11 ಮೀಟ್ರು ಅಂತ ಕಡೆ 35 ಅಡಿ ರಸ್ತೆ ಬರ್ತದೆ. ಮತ್ತೆ ಆ ಕಡೆ ಈ ಕಡೆ ಚೈನ್ ಲಿಂಕ್ ನಾನು MLA ಹೇಳಿದೆ ಚೆನ್ನಾಗಿದೆ, ಚೆನ್ನಾಗಿ ಆಯ್ತು ಅಡಿಷನಲ್ ಸೇರಿಸಿ ಕಮಿಷನ್ ಹೇಳಿ ಕೆಲಸ ಮಾಡ್ಬೋದು. ಇದೆಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ. ತಕ್ಷಣ ಸೋಮವಾರ ದಿವಸ ನಾಗರಾಜ್ ಅವರು ಒಬ್ರು ಇಟ್ಕೊಳ್ಳಿ, ಇವರು ಇರ್ತಾರೆ ನಮ್ಮ ಜೊತೆ ಸಹಕರಿಸ್ತಾರೆ. ಇವ್ರು ಬಂದ್ರೆ ನಾವೇನ್ ಬೇಕೋ ಕೆಲಸ ಮಾಡ್ತೀವಿ. ಒನ್ ವೇ ಅದು ಸುಮಾರು 2 ವರ್ಷಗಳಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಕಮಿಷನರ್ ಮೇಲೆ ಗಲಾಟೆ ಮಾಡಿ, ಈ ಕಮಿಷನರ್ ಅಲ್ಲ ಪೊಲೀಸ್ ಕಮಿಷನರ್ ಮೇಲೆ ಹೋರಾಟ ಮಾಡ್ದ. ಆಮೇಲೆ MLA ಹೋರಾಟ ಮಾಡಿ ಈಗ ಒಂದೇ ಇದು ಸರ್ವಿಸ್ ರೋಡ್ ಇದೆ ನೋಡಿ,
ನೀವು ಮಾದನಹಳ್ಳಿಗೆ ಹೋಗಿ ಹಿಂಗ್ ಬರಬೇಕು, ಮಾಧವ ಸರ್ ಹಿಂಗ್ ಹೋಗಿ ಬರಬೇಕು, ಅಡ್ಡ ಬರಂಗಿಲ್ಲ. ಅವಾಗ ಶಿಫ್ಟ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆನ ತೆಗೆದಾಕಿ ಆದೇಶ ಹೊರಡಿಸೋಕೆ ಅದು ಹೋರಾಟ ಮಾಡಿದ್ದು MLA ಅವರು. ನಾವು ಎಲ್ಲ 2 ವರ್ಷ ಹೋರಾಟ ಮಾಡಿದ್ದಾಗ ಒಂದು ಆದೇಶ ಆಗಿದೆ. ಅದೊಂದು ಗುಡ್ ನ್ಯೂಸ್ ಇವತ್ತು. ಸರ್ ಅದು ಒಂದು ಮನೆ ಏನಾಗ್ತದೆ, 5 ಲೇಡೀಸ್